ಮಿತ್ರರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಪತ್ರಿಕಾ ವರದಿಗಳಲ್ಲಿ ತಮ್ಮ ವರದಿಗಳಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿದ್ದ ಹಿಂಸಾಚಾರ, ಅಟ್ಟಹಾಸ ಮಿತಿ ಮೀರಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಕೇಂದ್ರದಲ್ಲಿರ್ತಕ್ಕಂಥ ಮೋದಿಜಿಯ ಸರ್ಕಾರ ಈಗಾಗಲೇ ಬಾಂಗ್ಲಾದೇಶವನ್ನು ಆ ರೀತಿ ಹಿಂದೂಗಳಿಗೆ ಹಿಂಸೆ ಮಾಡಬಾರ್ದು ಮತ್ತು ಸನ್ಯಾಸಿ ಚಿನ್ಮಯಿ ಕೃಷ್ಣದಾಸ್ ಶ್ರೀಕೃಷ್ಣ ಫೌಂಡೇಶನ್ನವ್ರನ್ನ ಅರೆಸ್ಟ್ ಮಾಡಿದೆ. ತಕ್ಷಣ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದನ್ನು ಈಗಾಗಲೇ ಮನವಿಯನ್ನು ಮಾಡಿದ್ದಾರೆ. ಏನು ಕೃಷ್ಣ ಇಸ್ಕಾನ್ ಟ್ರಸ್ಟನ್ನು ನಿಷೇಧ ಮಾಡಬೇಕು, ಮೂಲಭೂತವಾದಿ ಸಂಘಟನೆ ಇದು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಬಾಂಗ್ಲಾದೇಶದ ಹೈಕೋರ್ಟು ಅದನ್ನು ತಿರಸ್ಕಾರ ಮಾಡಿದೆ. ಆದ್ದರಿಂದ ನಾನು ಈ ನ್ಯಾಯಾಲಯ ತೀರ್ಮಾನಕ್ಕೆ ನಾನು ಗೌರವವನ್ನು ಸಲ್ಲಿಸ್ತೇನೆ. ಇದೇ ನಂತರ ಕೇಂದ್ರ ಸರ್ಕಾರದ ಸ್ಟ್ಯಾಂಡನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿಯವರು ಕೂಡ ಸ್ವಾಗತ ಮಾಡಿದ್ದಾರೆ. ಈ ವಿಚಾರದಲ್ಲಿ ನಾನು ಕಾಂಗ್ರೆಸ್ಸಿನ ದಾರಿಯಲ್ಲಿ ಹೋಗೋದಿಲ್ಲ, ನಾನು ಕೇಂದ್ರ ಸರ್ಕಾರದ ದಾರಿಯಲ್ಲಿ ಹೋಗ್ತೇನೆ. ಯಾವುದೇ ಧರ್ಮಕ್ಕೆ ಈ ರೀತಿಯ ಹಿಂಸೆಗಳು ಆದಾಗ ನಾವು ಸಹಿಸಿಕೊಂಡು ಕೂತ್ಕೊಳ್ಳಿಕ್ಕಾಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಅವರ ತೀರ್ಮಾನವನ್ನು ಸ್ವಾಗತಿಸ್ತೇನೆ. ಆದರೆ ನಾವು ಕೂಡ ಹಿಂದೂ, ನಾನೊಬ್ಬ ಬ್ರಾಹ್ಮಣ, ರಾಹುಲ್ ಗಾಂಧಿ ಹೇಳ್ತಾರೆ ಹಿಂದೂಗಳಿಗೂ ರಕ್ಷಣೆ ಕೊಡ್ತೇವೆ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ನಡೆ ಏನು? ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಒಂದು ರಾಜ್ಯ ಸರ್ಕಾರ ಮಮತಾ ಬ್ಯಾನರ್ಜಿಯವರು ತೀರ್ಮಾನಕ್ಕೆ ಬಂದಿರೋ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾಕೆ ತೀರ್ಮಾನಕ್ಕೆ ಬಂದಿಲ್ಲ? ಹಿಂದೂಗಳಿಗೆ ಹಿಂಸೆ ಆದರೆ, ಅನ್ಯಾಯ ಆದರೆ, ತೊಂದರೆ ಆದರೆ, ಪ್ರಾಣಮಾನಗಳ ಹರಣ ಆದರೆ ಒಂದು ಸರ್ಕಾರ ಅದನ್ನು ತೀಕ್ಷ್ಣವಾಗಿ ತೆಗೆದುಕೊಳ್ಬೇಕಾಗಿತ್ತು. ರಾಜ್ಯ ಸರ್ಕಾರ ಇವತ್ತುವರೆಗೂ ಒಂದು ಮಾತನ್ನು ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಆದ್ದರಿಂದ ನಾನು ಕಾಂಗ್ರೆಸ್ ಸರ್ಕಾರ ಏನು ಕರ್ನಾಟಕದಲ್ಲಿದೆ ಇದು ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ಅಪಾದನೆ ಮಾಡಲಿಕ್ಕೆ ಬಯಸ್ತೇನೆ. ತಕ್ಷಣ ಮುಖ್ಯಮಂತ್ರಿಗಳು ಇವತ್ತೇ ಹೇಳಿಕೆಯನ್ನು ಕೊಡಬೇಕು. ಏನು ಕೇಂದ್ರ ಸರ್ಕಾರದ ನಡೆ ಇದೆ, ಹಿಂದೂಗಳಿಗೆ ಆಗ್ತಿರ್ತಕ್ಕಂಥ ಅಲ್ಲಿ ಅಪಮಾನ, ಹಿಂಸೆ, ಏನೆಲ್ಲ ಘಟನೆಗಳು ನಡೀತಾ ಇದೆಯೋ ಅದಕ್ಕೆ ತಕ್ಷಣ ಕಡಿವಾಣ ಹಾಕಲಿಕ್ಕೆ ಕೇಂದ್ರ ಸರ್ಕಾರದ ನೀತಿಯನ್ನು ನಾನು ಬೆಂಬಲಿಸಿದ್ದೇವೆ ಅಂತ ಹೇಳ್ತಕ್ಕಂಥ ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಇವತ್ತೇ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಯಾಕೆ ತಟಸ್ಥವಾಗಿದ್ದೀರಿ? ಕಾಂಗ್ರೆಸ್ ಪಕ್ಷಕ್ಕೆ ಏನಾಗಿದೆ ಈ ದೇಶದಲ್ಲಿ? ವಿರೋಧ ಪಕ್ಷದ ನಾಯಕರೂ ಆಗಿದ್ದಾರೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿಯವರು. ಇವರ ನಡೆ ಇವತ್ತು ನಮಗೆ ಸಂಶಯಾತ್ಮಕವಾಗಿದೆ. ಯಾಕೆಂದರೆ ಅವರ ನಡೆಯಿಂದ, ತುಷ್ಟೀಕರಣದ ಅವರ ನಡೆಯಿಂದ ದೇಶದಲ್ಲಿ ನಾವಿವತ್ತು ಕಾಣ್ತಾ ಇದ್ದೇವೆ, ಎಲ್ಲೋ ಒಂದು ಕಡೆ ಒಂದು ಬಾಂಗ್ಲಾದೇಶ ಮತ್ತೊಂದು ಪಾಕಿಸ್ತಾನದ ಕವಲುಗಳು ಇಲ್ಲಿ ಹೊಡೆಯತಕ್ಕಂಥದ್ದನ್ನು ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ರಾಜ್ಯದಲ್ಲಿ ಇಂತಹ ಒಂದು ಘಟನೆಗಳು ಎಲ್ಲೂ ಮರುಕಳಿಸದೇ ಇರೋ ರೀತಿಯಲ್ಲಿ ಈ ಸರ್ಕಾರ ಗಮನ ಹರಿಸಬೇಕಾಗಿದೆ. ಬಾಂಗ್ಲಾದೇಶದಲ್ಲಿ ಆಗ್ತಕ್ಕಂಥ ಈ ಹಿಂಸಾಚಾರಗಳಿಂದ
ಭಾರತ ದೇಶದಲ್ಲಿಯೂ ಕೂಡ ಇದು ಪ್ರಚೋದನೆಗಳು ಪ್ರಾರಂಭ ಆಗ್ಬೋದು. ಇದಕ್ಕೆ ಕೇಂದ್ರ ಸರ್ಕಾರ ತಕ್ಷಣ ಇದಕ್ಕೆ ಶಮನ ಮಾಡತಕ್ಕಂಥ ರೀತಿಯಲ್ಲಿ ಕಾರ್ಯೋನ್ಮುಖವಾಗಬೇಕು. ಇದಕ್ಕೆ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳು ಸಹಮತವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಮತ್ತು ತಕ್ಷಣ ಸನ್ಯಾಸಿ ಚಿನ್ಮಯಿ ಕೃಷ್ಣದಾಸ್ ಅವರನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಯಾಕೆಂದರೆ ಕೋರ್ಟು ಕೂಡ ಇವತ್ತು ಇಸ್ಕಾನ್ ಅನ್ನನ್ನು ಬೆಂಬಲಿಸಿದೆ, ಅದನ್ನು ಬ್ಯಾನ್ ಮಾಡಬಾರ್ದು ಅಂತೇಳಿ ತೀರ್ಮಾನ ಕೊಟ್ಟಿರೋದ್ರಿಂದ ಅವರನ್ನು ಕೂಡ ಬಿಡುಗಡೆ ಮಾಡಬೇಕು. ಮತ್ತು ಹಿಂದೂಗಳ ಮೇಲೆ ಈ ರೀತಿಯ ಹಿಂಸಾಚಾರಗಳನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ. ಅವರು ಮಾಡ್ತಿದ್ದಾರೆ, ಬೆಂಬಲ ಕೊಡಬೇಕಲ್ಲ ಎಲ್ಲರೂ. ಇವತ್ತು ಮತ್ತು ಮಮತಾ ಬ್ಯಾನರ್ಜಿ ಅವರು ಬೆಂಬಲ ವ್ಯಕ್ತಪಡಿಸಿದ್ದರಲ್ಲಿ ಅರ್ಥ ಇಲ್ವಾ? ಆಗಿದ್ದ ಮೇಲೆ ರಾಜ್ಯ ಸರ್ಕಾರಗಳು ಎಲ್ಲದರ ಬಗ್ಗೆನೂ ಇವತ್ತು ನಾವು ಕೇಳಬೇಕಾಗ್ತದೆ. ಯಾಕಂತಂದ್ರೆ ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ಕಾಂಗ್ರೆಸ್ ಹೋಗಲಿ, ಕಾಂಗ್ರೆಸ್ಸು ಪಕ್ಷವಾಗಿ ಅವರ ತೀರ್ಮಾನ ಏನು ಅದನ್ನು ಕೊಡಬೇಕಲ್ಲ, ಮಾಡಿಲ್ಲ ಅವರು. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಕುಲಾಧಿಪತಿ ಸ್ಥಾನಕ್ಕೆ ಗವರ್ನರ್ ಅವರಿಗೆ ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ, ನೀವೇನು ಈ ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ಮಾಡಲಿಕ್ಕೆ ಹೊರಟಿದ್ದೀರಾ? ನಿಮ್ಮ ಮೇಲೆ ಹಲವಾರು ಭ್ರಷ್ಟಾಚಾರದ ಆರೋಪಗಳಿವೆ. ಈ ಕುಲಾಧಿಪತಿ ಸ್ಥಾನಕ್ಕೆ ಗವರ್ನರು ಯೋಗ್ಯರು ಅಂತೇಳಿ ಇದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಇತ್ತು. ಈಗ ನೀವು ಅದನ್ನು ವಾಪಸ್ ತೆಗೆದುಕೊಳ್ಳೋದ್ರ ಮೂಲಕ ನೀವೇ ಕುಲಾಧಿಪತಿ ಆಗಲಿಕ್ಕೆ ಹೊರಟಿದ್ದೀರಿ. ಭ್ರಷ್ಟಾಚಾರದಿಂದ ಕುಲಗೆಟ್ಟ ನಿಮ್ಮ ಸರ್ಕಾರ, ಕುಲಾಧಿಪತಿ ಸ್ಥಾನಕ್ಕೆ ನೀವು ಯೋಗ್ಯರಿದ್ದೀರಾ? ನಿಮ್ಮ ಸರ್ಕಾರವೇ ಕುಲಗೆಟ್ಟಿದೆ. ಆಗಿದ್ದ ಮೇಲೆ ಇದನ್ನು ನಾವು ಯಾವ ರೀತಿ ತೆಗೆದುಕೊಳ್ಬೇಕು? ನಂತರ ಮೂಢ ಹಗರಣ ನಡೆದಿದೆ, ನಿಮ್ಮ ಮೇಲೆ FIR ಆಗಿದೆ. ಅರೆ FIR ಆದರೂ ಕೂಡ ಏನೂ ಆಗದವರಂಗೆ ಮೊದಲ ದಿವಸದಿಂದ ಹಿಡಿದು ಇವತ್ತಿನ ದಿನದವರೆಗೂ ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ FIR ಆಗಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹಾಗಿದ್ದರೂ ಕೂಡ ನೀವು ರಾಜೀನಾಮೆ ಅಂತೂ ಕೊಡಲಿಲ್ಲ, ಏನೂ ಇಲ್ಲ ಅಂದು. ಆಗಿದ್ದ ಮೇಲೆ ಬೇರೆಯವ್ರನ್ನೆಲ್ಲ ನೀವು ಹೇಗೆ ಅರೆಸ್ಟ್ ಮಾಡಲಿಕ್ಕೆ ನೋಡ್ತೀರಿ? ಒಂದು FIR ಆಗುವಷ್ಟೊತ್ತಿಗೆ ಆಗಲೇ ತಗೊಂಡೋಗಿ ಏನೋ ಅರೆಸ್ಟೇ ಮಾಡು, ಪ್ರೊಡ್ಯೂಸ್ ಮಾಡು, ತಗೊಂಡೋಗಿ ಜೈಲಿಗೆ ಹಾಕು. ಆದರೆ ನಿಮಗೆ ಬೇರೆ ಒಂದು ನ್ಯಾಯ ಇದೆಯಾ? ಬೇರೆ ಎಲ್ಲರಿಗೂ ಬೇರೆ ನ್ಯಾಯ ಇದೆಯಾ? ನೀವ್ಯಾಕೆ ರಾಜೀನಾಮೆ ಕೊಡ್ಬೋದು? ಕೊಡಿ, ಇವತ್ತೇ ರಾಜೀನಾಮೆ ಕೊಡಿ. ನೀವು ಯಾಕೆ ಸುಮ್ಮನಿದ್ದೀರಿ? ಮೂಢ ಹಗರಣದ ಇಷ್ಟ ಆಯಿತು. ಈಗಾಗಲೇ BSY ಅವರ ಪ್ರಾಸಿಕ್ಯೂಷನ್ಗೆ ಕೇಳಿದ್ರಿ BDA ವಿಷಯದಲ್ಲಿ. ನಿನ್ನೆ ಕ್ಯಾಬಿನೆಟ್ ತೀರ್ಮಾನವನ್ನು ಮಾಡಿದ್ದೀವಿ. ಈ ಕೇಸ್ ಆಗಲೇ ಬಂದಾಯಿತು, ಕೋರ್ಟ್ಗೆ ಹೋಗಿ ಆಯಿತು. ಎಲ್ಲ ಆಗಿ ಅವರು ಖುಲಾಸೆಯಾಗಿ ಬಂದ ಮೇಲೆ ಏನು ಮಾಡಲಿಕ್ಕೆ ಹೊರಟಿರೋದು ನೀವು? ಇದು BJP ನಾಯಕರ ವಿರುದ್ಧದ ಷಡ್ಯಂತ್ರ ಮತ್ತು ಹಗೆತನದ ರಾಜಕೀಯವನ್ನು ಮಾಡಲಿಕ್ಕೆ ನೀವು ಹೊರಟಿದ್ದೀರಿ. ಇದು ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಆಯಿತು, ನಿಮ್ಮ ಅಬಕಾರಿ ಸಚಿವರ ಮೇಲೆ ಆರೋಪ ಇದೆ, ವಿಡಿಯೋಗಳು ಆಡಿಯೋಗಳು ಬಂದ್ಬಿಟ್ಟಿದೆ. ಅಲ್ಲ, ನೀವೇನು ಮಾಡಿದ್ರಿ? 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಬಿಟ್ರಿ. ಇವತ್ತು ಸಂಘಟನೆಯವರು ಆಪಾದನೆ ಮಾಡಿದ್ದೇನು? ತಿಮ್ಮಾಪುರ್ ಅವರು ಅವರೇ ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ, 700 ಕೋಟಿ ರೂಪಾಯಿ ಇದುವರೆಗೂ ಲಂಚ ನಮ್ಮಿಂದ ಕಲೆಕ್ಟ್ ಮಾಡಿದ್ದಾರೆ ಅಂತೇಳಿ ಆಪಾದನೆ ಮಾಡಿಬಿಟ್ರು. ಆದರೆ ನಿಮಗೆ ಅದು ಕಾಣೋದಿಲ್ವಾ? 700 ಕೋಟಿ ಈ ಲಂಚದ ಹಗರಣ ಇದ್ದರೂ ಕೂಡ
ನೀವು ಅವ್ರನ್ನ ರಕ್ಷಣೆ ಮಾಡ್ತೀರಿ. ಇಬ್ಬರು ಅಧಿಕಾರಿಗಳು ಮಾತ್ರ ನಿಮಗೆ ಸಿಕ್ಕಿದ್ದು. ಯಾರವರು ಅಧಿಕಾರಿಗಳು? ಯಾರ ಏಜೆಂಟ್ಗಳಾಗಿದ್ರು ಅವರು? ಅವರು ಮಂತ್ರಿಗಳ ಏಜೆಂಟ್ ಮಾತ್ರ ಆಗಿದ್ರ ಅಥವಾ ಮುಖ್ಯಮಂತ್ರಿಗಳಿಗೂ ಅವರು ಏಜೆಂಟ್ ಇದ್ರ? ಅವರ ತಲದಂಡ ಮಾತ್ರ ಯಾಕೆ, ಮಂತ್ರಿಯ ತಲದಂಡ ಯಾಕೆ ಆಗಬಾರ್ದು ಇಲ್ಲಿ? ಯಾಕೆ ಅವರನ್ನ ರಕ್ಷಣೆ ಮಾಡ್ತಿದೆ ಸರ್ಕಾರ? ಬಳ್ಳಾರಿಯಲ್ಲಿ ಬಾಳಂತಿಯರ ಸಾವಾಗುತ್ತೆ. ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾಗಲಿಕ್ಕೆ ಯೋಗ್ಯರಿದ್ದಾರ? ಈಸ್ ಎ ಡಾಕ್ಟರ್? ಅವ್ರೇನು MBBS PhDನವರು? ಆದರೆ ಅವ್ರನ್ನ ನೀವು ಮಾಡಿದ್ದೀರಿ, ಮಾಡ್ಕೊಳ್ಳಿ. ಎಷ್ಟೋ ಜನರು ಆಗಿದ್ದಾರೆ. ನಮ್ಮದು ಅದು ಪ್ರಶ್ನೆ ಇಲ್ಲ. ಸದನದಲ್ಲಿ ನಾವು ಕೇಳಿದ್ವಿ, ದನ ಕರುಗಳಿಗೆ ಕೊಡ್ತಕ್ಕಂಥ ಔಷಧಿಗಳು ಸಪ್ಲೈ ಆಗಿದೆ ಹಾಸ್ಪಿಟ್ಲ್ಗಳಿಗೆ ಅಂತೀರಿ. ಇಲ್ಲ, ಅದು ಬಂದಿದ್ದು ಗೊತ್ತಾಯಿತು ಇಮ್ಮಿಡಿಯೇಟ್ಲಿ, ಅದು ಪ್ರಿಂಟಿಂಗ್ ಮಿಸ್ಟೇಕ್ ಇತ್ತು ಅಂತ ಹೇಳಿದರು. ಆದರೆ ಆಮೇಲೆ ಬಂತು, ರಿಪೋರ್ಟಲ್ಲಿ ಬಂದಾಗ ಅದು ಆಗಿದ್ದದ್ದು ನಿಜ. ಅದು ಟ್ರೇಸ್ ಆದಮೇಲೆ ಅದನ್ನು ವಾಪಸ್ ಕಳಿಸ್ಬಿಟ್ರು, ಬಂತು. ಯಾದಗಿರಿಯಲ್ಲಿ ಮೊನ್ನೆ KDP ಮೀಟಿಂಗ್ ನಡೆಯಿತು, ನಾನು ಕೂಡ ಅದರಲ್ಲಿದ್ದೆ. ಅಲ್ಲಿ ಕೇಳಿದೆ, ಯಾವುದೋ ಒಂದು ಬ್ಯಾಚ್ದು ಪೂರ್ತಿ ಬಂದಿದ್ದೇ ವೆಟರ್ನರಿ ಮೆಡಿಸಿನ್ಸು. ಆ ಡಾಕ್ಟರ್ಗಳು ಸ್ವಲ್ಪ ಹುಷಾರಾಗಿದ್ದರಿಂದ ತಕ್ಷಣ ಅದು ಸಿಕ್ಕೋಯ್ತು, ನಿಲ್ಲಿಸಿಬಿಟ್ರು. ಇವತ್ತು ಬಾಳಂತಿಯರಿಗೆ ಕೊಟ್ಟಿರತಕ್ಕಂಥ ಈ ಮೆಡಿಸಿನ್ಸ್ ಏನಿದೆ ಅದರಲ್ಲಿ ಕಳಪೆ ಔಷಧಿಗಳು ಇದೆ, ಜೊತೆಗೆ ದ್ರಾವಣ ಏನು ಅವರಿಗೆ ಕೊಡಲಾಗಿದೆಯೋ ಅದು ಕೂಡ ಕಳಪೆಯಾಗಿದೆ. ಅದರಿಂದಾಗಿ ಅವರು ಸತ್ತಿದ್ದಾರೆ ಅಂತಕ್ಕಂಥದ್ದು ರಿಪೋರ್ಟ್ಗಳು ಬರ್ತವೆ. ಈಗಿದ್ರೂ ಕೂಡ ಅವರನ್ನು ಬದಲಾವಣೆನೂ ಮಾಡಲಿಲ್ಲ. ನೀವು ಯೋಗ್ಯರಲ್ಲ ಆ ಸ್ಥಾನಕ್ಕೆ ಅಂತೇಳಿ ಸರ್ಕಾರ ಹೇಳಲೂ ಇಲ್ಲ. ಇಷ್ಟೊತ್ತಿಗೆ ಈ ರೀತಿ ಜೀವಗಳ ಜೊತೆಯಲ್ಲಿ ಆಟ ಆಡ್ತಕ್ಕಂಥ, ಅದರ ಬಗ್ಗೆ ಪ್ರಜ್ಞೆಯೇ ಇಲ್ಲದಂಥ ಗುಂಡೂರಾವ್ ಅವರನ್ನ ತಕ್ಷಣದಿಂದ ಈ ಕ್ಯಾಬಿನೆಟ್ನಿಂದ ವಜಾ ಮಾಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ. ಮಾತಿಗೆ ಎಲ್ಲರ ಮೇಲೂ FIR. ಸಂವಿಧಾನ ತೆಗೆದು ಬಿಡ್ತಾರೆ BJP ಅಂತ ಹೇಳ್ತೀರಲ್ಲ, ಮುಖ್ಯಮಂತ್ರಿಗಳು ಹೇಳ್ತೀರಿ, ಹೋಮ್ ಮಿನಿಸ್ಟ್ರು ಹೇಳ್ತೀರಿ, ಆ ಪ್ರಿಯಾಂಕ ಖರ್ಗೆ ಪಾಪ ಪಡ್ಡೆ ಹುಡುಗ ಅವರು ಹೇಳ್ತಾರೆ, ಎಲ್ಲ ಮಾತಾಡ್ತಿರಲ್ಲ. ಇದು ಯಾವತ್ತಾದರೂ ನಾವು ತೆಗೆದಿದ್ದು ನೋಡಿದ್ದೀರಾ? ಆ ಪ್ರಯತ್ನ ಎಲ್ಲಾಗಿದ್ದರೂ ಆಗಿತ್ತಾ? ನಿಮ್ಮ ಕಾಲದಲ್ಲಿ ಆಗಿದೆ. ಸಂವಿಧಾನವನ್ನು 75-76ರಲ್ಲಿ 2 ವರ್ಷಗಳ ಕಾಲ ಸಸ್ಪೆಂಡ್ ಮಾಡಿದ್ರಿ. ನಿಮ್ಮ ಸ್ಥಾನ ಉಳಿಸ್ಕೊಳ್ಳಿಕ್ಕೆ, ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಇಂದಿರಾ ಗಾಂಧಿಯವರು ಆ ಕಾಲದಲ್ಲಿ ಕಾಂಗ್ರೆಸ್ಸೇ ದೇಶ ಅಂತ ತಿಳ್ಕೊಂಡು ಆವತ್ತು ಸಂವಿಧಾನವನ್ನೇ ಸರ್ವನಾಶ ಮಾಡಿ ಅಧಿಕಾರಕ್ಕಾಗಿ ಅಷ್ಟೆಲ್ಲ ಮಾಡಿದ್ರಿ. ಆಯಿತು, ಈಗ ಅವರ ಮೇಲೆ ಯಾರ ಮೇಲೂ FIR ಇಲ್ಲ. ಜಮೀರ್ ಅಹ್ಮದ್ ಮಾತಾಡಿದ್ದೇ ಮಾತವರು, ಅವ್ರ ಮಾತುಗಳು ಯಾವ ಡಿಕ್ಷನರಿಯಲ್ಲೂ ಇರಲ್ಲ. ಏನು ಬೇಕಾದರೂ ಮಾತಾಡ್ತಾರೆ. ಯಾಕೆ ನೀವು FIR ಹಾಕಿಲ್ಲ, ಕೇಸ್ ಹಾಕಿಲ್ಲ, ಅರೆಸ್ಟ್ ಮಾಡಿಲ್ಲ? ಯಾರು ಶಕುಂತಲಾ ನಟರಾಜು, ತುಮಕೂರಿನವರು, ಹೆಣ್ಣುಮಗಳು, ಏನೋ ಯಾವುದೋ ಟ್ವಿಟರ್ನಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಹಾಕ್ಬಿಟ್ಟಿದ್ರಂತೆ. ಅವರಿಗೆ ನೋಟಿಸು ಒಂದೇ ದಿನದಲ್ಲಿ ನೋಟಿಸ್ ಕೊಟ್ಟು 7 ದಿನದಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಹೋಗಿ ರಾತ್ರಿ ಅರೆಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಬಟ್ 7 ದಿನ ಅಂತ ನೀವು ಉತ್ತರ ಕೊಡಲಿಕ್ಕೆ 7 ದಿನ ಟೈಮ್ ಅವಕಾಶ ಕೊಟ್ಟಿದ್ದೆ. ಯಾಕೆ? ನೋಟಿಸ್ ಒಂದು ಕೊಡ್ತಾರೆ, ಮೊನ್ನೆ ಕೊಡ್ತಾರೆ, ನಿನ್ನೆನೇ ಹೋಗಿ ಅರೆಸ್ಟ್ ಮಾಡಿಬಿಟ್ರು ಒಂದು ಹೆಣ್ಣು ಮಗಳು. ಅವ್ರನ್ನ ರೌಡಿ ಶೀಟರ್ಗೂ ಯಾಕೆ ಹಾಕ್ಬಾರ್ದು ಅಂತ ಕೇಳಿದ್ದಾರೆ. ಆ ಹೆಣ್ಣುಮಗಳು ರೌಡಿಯಾ? ನಿಮ್ಮ ಪಕ್ಕದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸುತ್ತೂ ಇರತಕ್ಕಂಥ ಮಂತ್ರಿಗಳನ್ನೆಲ್ಲನೂ ರೌಡಿಗಿಂತ ಹೆಚ್ಚಾಗಿ ಮಾತಾಡ್ತಾರೆ.
ಇವ್ರ ಮೇಲೆ ಎಲ್ಲ ರೌಡಿ ಶೀಟ್ರ್ ಹಾಕಿ ಆ ಒಂದು ಹೆಣ್ಣು ಮಕ್ಕಳ ಮೇಲೆ ರೌಡಿ ಶೀಟ್ರ್ ಹಾಕ್ತಾರೆ ನೀವು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಪಕ್ಕದಲ್ಲೇ ಅಂತಾರೆ, ನಿಮ್ಮ ಪಕ್ಕದಲ್ಲಿ. ಅವ್ರನ್ನ ನೀವು ಗ್ಲೋರಿಫೈ ಮಾಡ್ತೀರಿ. ಪೊಲೀಸ್ ಸ್ಟೇಷನ್ಗಳಲ್ಲೇ ಕೆಲವರಿಗೆಲ್ಲ ಸನ್ಮಾನ ಮಾಡ್ತಾರೆ. ಆದರೆ ಇದೆಲ್ಲ ನಿಮಗೆ ಕಾಣೋದಿಲ್ವಾ? ಮೊದಲು ಆ ಹೆಣ್ಣು ಮಗಳ ಮೇಲೆ ಇರ್ತಕ್ಕಂಥ ಕೇಸನ್ನು ವಾಪಸ್ ಪಡೆಯಿರಿ. ಇದು ಸರಿಯಾದ ಕ್ರಮ ಅಲ್ಲ. ಇದು ಇಲ್ಲ ಅಂತಂದ್ರೆ ಅದನ್ನು ಮುಂದುವರಿಸೋದೇ ಆದರೆ ಆಕ್ರಿ ಜಮೀರ್ ಮೇಲೆ, ಆಕ್ರಿ ಪ್ರಿಯಾಂಕಾ ಅವ್ರ ಮೇಲೆ, ಯಾರು ಇವ್ರ ಮೇಲೆ ಎಲ್ಲ ಈ ಕೆಟ್ಟ ಕೆಟ್ಟ ಭಾಷೆಗಳನ್ನು ಬಳಸ್ತಾರೆ ಅವರೆಲ್ಲರ ಮೇಲೂ ಹಾಕಿ. ಯಾರು ಬೇಡ ಅಂದರು? ಆದರೆ ಒಂದು ಹೆಣ್ಣು ಮಗಳ ಮೇಲೆ ಈ ರೀತಿಯ ನೀವು ದರ್ಪ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತೇನೆ. ಬೆಳಗಾವಿ ಅಧಿವೇಶನ 9ರಿಂದ ಪ್ರಾರಂಭ ಆಗುತ್ತೆ. 20ರವರೆಗೂ ಇದೆ ಅಂತ ಹೇಳಿದರು. ಮೊದಲು ನೋಟಿಸ್ ಬಂತು ಎಲ್ರಿಗೂ. ಈಗ 19ಕ್ಕೇ ಸಾಕು, ಅದನ್ನು ಮೊಟಕುಗೊಳಿಸಿಬಿಟ್ಟಿದ್ದಾರೆ. ಕಾರಣ ಏನು ಗೊತ್ತಾ? ಕನ್ನಡ ಸಾಹಿತ್ಯ ಸಮ್ಮೇಳನ 21ರಿಂದ ಮಂಡ್ಯದಲ್ಲಿ ಪ್ರಾರಂಭ ಆಗುತ್ತೆ. ಇದು ನಿಮ್ಮ ಈ ಬ್ರೈನಲ್ಲಿ, ನಿಮಗೆ ಬ್ರೈನಲ್ಲಿ ಅಪ್ಪರ್ ಚೇಂಬರಲ್ಲಿ ಇರಲಿಲ್ವಾ? ಮೊದಲು ಗೊತ್ತಿರಲಿಲ್ವಾ ನಿಮಗೆ ಇದೆ ಅಂತ? ಬೇಡ, 21 ಆದಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆದಮೇಲೆ ಮಾಡಬೇಕಾಗಿತ್ತು. ಇಲ್ಲ ಅಂತಂದರೆ ಮೊನ್ನೆ ಇನ್ನೂ ಒಂದು ವಾರ ಮುಂಚೆ ಮಾಡಿ ಸಮಯ ಇಟ್ಕೊಳ್ಬೇಕಾಗಿತ್ತು. ನಾರ್ತ್ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಎಲ್ಲ ಜನ ಮಾತಾಡ್ತಾರೆ. ಅದರ ಬಗ್ಗೆ ಚರ್ಚೆಗಳಾಗಬೇಕು, ಸಮಸ್ಯೆಗಳ ಪರಿಹಾರ ಆಗಬೇಕು. ಅದನ್ನೆಲ್ಲ ಮಾಡಬೇಕಂತಂದರೆ ನೀವು ಮಾಡಿದ್ದೆ 10 ದಿನ, ಅದರಲ್ಲಿ 1 ದಿನವನ್ನು ಕಟ್ ಮಾಡಿ ಇದು ಮಾಡಿದ್ರಿ. ಇದು ಪಲಾಯನವಾದ. ಯಾಕೆಂದರೆ ಆದಷ್ಟು ದಿನಗಳು ಕಡಿಮೆ ಆದರೆ ಬೀಸೋದಣ್ಣೆಯಿಂದ ತಪ್ಪಿಸ್ಕೊಳ್ಬೋದು ಅನ್ನೋದು ಅವರ ಉದ್ದೇಶ ಆಗಿದೆ. ನಾವು ಯಾವುದೇ ಕಾರಣಕ್ಕೆ ಇದನ್ನು ಬಿಟ್ಕೊಡೋದಿಲ್ಲ. ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳಾಗಬೇಕು. ಉತ್ತರ ಕರ್ನಾಟಕದ ವಿಷಯಗಳಿಗೆ ಅದನ್ನು ಚರ್ಚೆಯನ್ನು ಮೀಸಲಿಡಬೇಕು. ಅನೇಕ ಸಮಸ್ಯೆಗಳಿದೆ. ಇನ್ನೂ ನೀವು ಇಲ್ಲಿ ಬೆಂಗಳೂರಿನ ಇದರಲ್ಲಿ ಕಳೆದ ಅಸೆಂಬ್ಲಿಯಲ್ಲಿ ಪಲಾಯನವಾದ ಮಾಡಿದ್ದು ಇದೆಯಲ್ಲ, ಇನ್ನೂ 2 ದಿನ ಇರುವಾಗಲೇ ಸದನ 2 ದಿವಸ ಮುಂಚೆನೇ ಸೆನಡೈ ಮಾಡಿ ಓಡಿ ಹೋಗ್ಬಿಟ್ರು. ಯಾಕೆಂದರೆ ವಾಲ್ಮೀಕಿ ನಿಗಮದ ವಿಚಾರ ಇತ್ತು, ಜೊತೆಗೆ ಮೂಢ ವಿಚಾರ ಇತ್ತು. ವಾಲ್ಮೀಕಿದು ಅಷ್ಟೋ ಇಷ್ಟೋ ಒಪ್ಕೊಂಡಿದ್ರು. 187 ಕೋಟಿ ನುಂಗಿದ್ರಲ್ಲ ಅಂದರೆ, ಇಲ್ಲ ಅಷ್ಟು ನುಂಗಲಿಲ್ಲ, 97 ಕೋಟಿನೇ ನುಂಗಿದ್ದು ಅಂತ ಒಪ್ಕೊಂಡ್ರಿ. ಅದಾದ ಮೇಲೆ ಅವ್ರು ರಿಕವರಿನೂ ಮಾಡಿಬಿಡ್ತೀವಿ ಅಂದ್ರಿ. ಕಳ್ಳತನ ಮಾಡಿದ ಮೇಲೆ, ಮಾಲ್ ರಿಕವರಿ ಮಾಡಿದ ಮೇಲೆ ಅಪರಾಧಿಗಳಲ್ವಂತೆ ಅವರು. ಇದು ಈ ಥರ ಮಾಡಿದ್ರಿ. ಈಗ ಮೂಢ ವಿಚಾರ ನಾವು ಚರ್ಚೆಗೆ ತಗೊಂಡ ತಕ್ಷಣ ಪಲಾಯನವಾದ ಮಾಡಿಬಿಟ್ರಿ. ಅಂದರೆ ಇಲ್ಲೂ ಕೂಡ ಅದೇ ಮಾಡ್ತಾ ಇದ್ದೀರಿ. ಇದು ಸರಿಯಲ್ಲ. ಇದು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಸಂವಿಧಾನಕ್ಕೆ ಬೆಲೆ ಕೊಡ್ತಕ್ಕಂಥವರಲ್ಲ ಅಂತಕ್ಕಂಥದ್ದು ಇದರಿಂದ ಖಾತ್ರಿ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ತಮ್ಮ ಮೂಲಕ. ಎಸ್ ಸರ್, ಥ್ಯಾಂಕ್ ಯು. ಸದಾನಂದ ಹೇಳ್ತಾ ಇದ್ರು, ಕಾಂಗ್ರೆಸ್ ಪ್ರತಿಪಕ್ಷ ಬಿಜೆಪಿಗೆ ಚಿನ್ನದ ಬಟ್ಟೆಗಳಲ್ಲಿ ವಿಚಾರಗಳನ್ನು ಕೊಡ್ತಾ ಇದೆ, ಅದನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ಸರ್ಕಾರ ವಿರುದ್ಧವಾಗಿ ಹೋರಾಟ ಮಾಡೋದು ಬಿಟ್ಟು ಬೀದಿಯಲ್ಲಿ ತಮಟೆ ತಗೊಂಡು ಬಾರಿಸಿದ್ದಾರೆ ನಮ್ಮ ಪಕ್ಷದ ನಾಯಕರು, ದುರಂತ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಹೇಳ್ತೇನೆ, ಈ ಸದನದ ಒಳಗಡೆ ಏಟಿಗೆ ಏಟು ಮುಯ್ಯಿಗೆ ಮುಯ್ಯಿ ತೀರಿಸೋ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ಏಟಿಗೆ ಏಟು ಮುಯ್ಯಿಗೆ ಮುಯ್ಯಿ ಸರ್ಕಾರಕ್ಕೆ, ಇನ್ಯಾರಿಗೆ? ಸರ್ಕಾರಕ್ಕೆ. ಯಾಕೆ ಅಂದರೆ ಸದಾನಂದ ಗೌಡರು ಹೇಳಿದ್ದು ಮಾತು ಸರಿ ಇದೆ. ನಮಗೆ ಚಿನ್ನದ ತಟ್ಟೆಯಲ್ಲೇ ಇಟ್ಟುಕೊಡ್ತಿದ್ದಾರೆ. ಆದರೆ ನಾವು ಇನ್ನೂ ಸ್ವಲ್ಪ ತೀಕ್ಷ್ಣವಾಗಿ ಹೋಗಬೇಕಿದೆ.
ಮಾಡಿ ತೋರಿಸ್ತಾರೆ. ಹೋರಾಟಕ್ಕಿಂತ ಭಿನ್ನಮತನೇ ಹೈಲೈಟ್ ಆಗಿರೋದು ದುರಂತ ಪಕ್ಷದಲ್ಲಿ. ಸಹಜವಾಗಿ ಎಲ್ಲಿ ಭಿನ್ನಮತಗಳು ಜಾಸ್ತಿಗೆ ಕಾಣ್ತದೆ, ಬಸ್ ಸ್ಟಾಪಲ್ಲಿ ಎಲ್ಲರೂ ಬಸ್ಸಿಗೆ ಕಾಯ್ತಿರ್ತಾರೆ. ಅವ್ರ ಬಸ್ ಬಂದಾಗ ಅವ್ರು ಹತ್ತಿ ಹೋಗ್ತಿರ್ತಾರೆ. ಎಲ್ಲ ಬಸ್ ಕಡೆಗೆ ಗಮನ ಇರ್ತದೆ. ಯಾರೋ ಒಬ್ಬ ತಳಗಡೆ ಬಿದ್ದುಬಿಟ್ಟು ಏನೋ ಆಗೋಯ್ತು ಅಂತೇಳಿ ಇದು ಮಾಡಿದರೆ ಎಲ್ಲ ಬಸ್ ನೋಡೋದು ಬಿಟ್ಬಿಡ್ತಾರೆ, ಎಲ್ಲ ಅವನ್ನೇ ನೋಡ್ತಾರೆ. ಹಾಗೆಯೇ ಇದು ಕೂಡ ಒಂದು ಸಾರಿ ಈ ಭಿನ್ನಮತಗಳು ಕಂಡಾಗ ಸಾಮಾನ್ಯವಾಗಿ ಎಲ್ಲರ ದೃಷ್ಟಿ ಆ ಕಡೆಗೆ ಹೋಗ್ತವೆ. ಬಟ್ ಅದನ್ನು ಎಲ್ಲೆಲ್ಲಿ ಮೊಟಕು ಮಾಡಬೇಕೋ ಆ ಕೆಲಸವನ್ನು ಮಾಡ್ತಾರೆ. ಎಲ್ಲಿ ಸರ್ ಯಾವಾಗ ಯಾವಾಗ ಮಾಡ್ತಾರೆ ಹೇಳ್ಬಿಟ್ಟು ಹೇಳ್ತೇನೆ. ಅಷ್ಟೊತ್ತಿಗೆ ಪಕ್ಷ ಹೋಗ್ಬಿಟ್ಟಿರುತ್ತೆ ಅಂತ ಸದಾನಂದ ಗೌಡ ಹೇಳಿ ನಾವಲ್ಲ. ಇಲ್ಲ, ಪಕ್ಷ ಯಾರಿಂದಲೂ ಯಾರೂ ಏನೂ ಮಾಡೋಕ್ಕಾಗಲ್ಲ. ಪಕ್ಷ ನಿರಂತರ, ಅದು ಪಕ್ಷ ಇರ್ತದೆ. ನಾನು ಇಲ್ದಿದ್ದರೆ ಪಕ್ಷ ಹೋಗ್ಬಿಡ್ತದೆ, ಇನ್ನೊಬ್ರು ಇಲ್ದಿದ್ದರೆ ಪಕ್ಷ ಹೋಗ್ಬಿಡ್ತದೆ. ಇದು ಹೋಗೋದಿಲ್ಲ. ಯಾರಿದ್ದರೂ ಇಲ್ಲದೇ ಇದ್ದರೂ ಪಕ್ಷ ನಡ್ಕೊಂಡು ಹೋಗ್ತಿರ್ತದೆ. ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ. ದೇ ವಿಲ್ ಟೇಕ್ ಎ ಡಿಸಿಷನ್ ಅಟ್ ರೈಟ್ ಟೈಮ್. ಸ್ಟ್ರಾಂಗ್ ಇದೆ. 4 ವರ್ಷ ಯಡಿಯೂರಪ್ಪ ಸಿಎಂ ಆದಾಗಿಂದನೂ ಇದಿದೆ ಸರ್. ಇವತ್ತಿಂದು ಯತ್ನಾಳ್ ಅವರು ಅವಾಗಿಂದನೂ ಮಾತಾಡ್ತಾ ಇದ್ದಾರೆ. ಈ ಸದಾನಂದ ಗೌಡ ಹೇಳಿದ್ರು ಎರೆಹುಳ ಮತ್ತು ನಾಗರವ ಅಂತ. ಅದಕ್ಕೆ ಯತ್ನಾಳ್ ಅವ್ರು ಹೇಳ್ತಾರೆ ಸದಾನಂದ ನಿಮ್ದೆಲ್ಲ ಬಿಚ್ಚಬೇಕಾಗುತ್ತೆ ಅಂತ. ಅಂದ್ರೆ ಈಗ ನಿಮ್ಗೆ ಮುಜುಗರ ಆಗ್ತಲ್ಲ. ಈಗ ಬಿಚ್ಚೋದಿದ್ರೆ ಯಾವತ್ತೂ ನಿಲ್ಸೋಕ್ಕಾಗಲ್ಲ. ಬಿಚ್ಚೋರು ಯಾವುದನ್ನು ಯಾರ್ಯಾರು ಏನೇನು ಬಿಚ್ಚಬೇಕು ಬಿಚ್ಕೊಳ್ಳಿ, ನನಗೇನಿಲ್ಲ. ನಾನು ಎಲ್ಲರಿಗೂ ಹೇಳೋದು ಒಂದೇ ಮಾತು, ಕೂಡಿ ಬಾಳಿದರೆ ಸ್ವರ್ಗ ಸುಖ. ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಲೀಡ್ರ್ಗಳು ಅರ್ಥ ಮಾಡ್ಕೊಳ್ಬೇಕು, ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಬೇಕು. ನನ್ನನ್ನು ಸೇರಿದಾಗೆ ಕೂಡಿ ಬಾಳಿದರೆ ಸ್ವರ್ಗ ಸುಖ. ಇವತ್ತು ಇಂತಹ ಭ್ರಷ್ಟಾಚಾರದಲ್ಲಿ ನರ್ತನ ಮಾಡ್ತಿರ್ತಕ್ಕಂಥ ಒಂದು ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟ ಇರಬೇಕೇ ಹೊರತು ನಮ್ಮ ಯಾವುದೋ ಸಣ್ಣ ಪುಟ್ಟ ಸ್ವಾರ್ಥಗಳಿಗಾಗಿ ನಮ್ಮ ಮೇಲೆ ನಾವೇ ಯುದ್ಧ ಮಾಡೋದು ಯಾರಿಗೂ ಕೂಡ ಸರಿಯಲ್ಲ. ಇದು ಪಕ್ಷಕ್ಕೆ ದೊಡ್ಡ ಪೆಟ್ಟು. ಆದ್ದರಿಂದ ಎಲ್ಲರೂ ಅರ್ಥ ಮಾಡ್ಕೊಂಡು ಅವರು ಸ್ವಲ್ಪ ಹತ್ರ ಬರಬೇಕು, ನಾವು ಸ್ವಲ್ಪ ಹತ್ರ ಹೋಗಬೇಕು, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿಗಳು ಅಯ್ಯಂದ ಸಮಾವೇಶ ಮಾಡ್ತಿದ್ದಾರೆ ಸರ್, ಡಿಸೆಂಬರ್ 5ನೇ ತಾರೀಕು ಹಾಸನ. ಇದಕ್ಕೆ ಎಲ್ಲ ಒಂದು ಕಡೆ ಆ ಪಕ್ಷದಲ್ಲೇ ವಿರೋಧ ಇದೆ. ಹೈಕಮಾಂಡ್ ಕೂಡ ಪತ್ರ ಬರೆದಿದೆ ಸರ್ ಮುಖ್ಯಮಂತ್ರಿಗಳ ವಿರುದ್ಧ. ಚಿನ್ನಡಿಯಲ್ಲಿ ಮಾಡಲಿ ಅಂತ ಅವರು ಮಾಡೋದನ್ನು ನಾನು ವಿರೋಧಿಸೋದಕ್ಕೂ ಹೋಗೋದಿಲ್ಲ. ನಾವು ವಿರೋಧ ಮಾಡಿದರೂ ಅವ್ರು ಮಾಡೇ ಮಾಡ್ತಾರೆ, ನಮಗೇನು ಅದರ ಸಂಬಂಧ ಇಲ್ಲ. ಅವ್ರು ಇಂಥವು 100 ಮಾಡ್ಕೊಳ್ಳಿ. ಆದರೆ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಇವತ್ತು ರಸ್ತೆಗಳಲ್ಲಿ ಜನ ಮಾತಾಡ್ತಿದ್ದಾರೆ. ನಾವೇನು ಅದಕ್ಕಷ್ಟು ಮಹತ್ವ ಕೊಡೋದು ಬೇಕಾಗಿಲ್ಲ. ಅವರ ಲ್ಯಾಪ್ಸಸ್ ಏನಿದೆಯೋ ಅದನ್ನು ಜನರ ಮುಂದೆ ತೆಗೆದುಕೊಂಡು ಹೋಗಿ ಅವರಿಗೆ ಮುಖಕ್ಕೆ ಮಂಗಳಾರತಿ ಮಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಅದರ ಬಗ್ಗೆ ನನ್ನ ಕಾನ್ಸಂಟ್ರೇಷನ್ ಇದೆ. ಅದಕ್ಕೆ ನಾನು ಹೇಳಿದೆ, ನಾನು ಯಾವುದೇ ಕಾರಣಕ್ಕೆ ಯಾವುದೇ ಇಶ್ಯೂ ಯಾವುದೇ ಸಂದರ್ಭಕ್ಕೂ ನಾನು ಬಿಡೋದಲ್ಲ. ಸರಿಯಾಗಿ ಚಾಟಿ ಬೀಸ್ತಕ್ಕಂಥ ಕೆಲಸವನ್ನು ನಾವು ಮೇಲ್ಮನೆಯಲ್ಲಿ ಈ ಸಾರಿ ಮಾಡೇ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಮಾತು. ಸರ್, ನಿಮ್ಮ ಮೇಲ್ಮನೆ ಸದಸ್ಯರು ಅನಂತಕುಮಾರ್ ವಿರುದ್ಧ ಹುಚ್ಚ ಅಂತೇಳಿ ಪದ ಬಳಕೆ ಮಾಡಿದ್ದಾರೆ. ಅವರೊಬ್ಬರು ಹುಚ್ಚ ಅಂತ. ಅದು ಸಂವಿಧಾನ ಸಂರಕ್ಷಣೆ ದಿನ ಚಿತ್ರದುರ್ಗದಲ್ಲಿ ಎನ್ ರವಿಕುಮಾರ್ ಅವರು. ನಿಮ್ಮ ಹತ್ರ ಎಲ್ಲ ಸರಿ ಇಲ್ಲ ಅನ್ಸುತ್ತೆ. ಅಲ್ಲಲ್ಲ, ಅವರು ಯಾವ ಕಾರಣಕ್ಕೆ ಯಾವ ಸಂದರ್ಭಕ್ಕೆ ಆ ಮಾತು ಹೇಳಿದಾರೋ ನನಗೂ ಗೊತ್ತಿಲ್ಲ. ನಾನೀಗ ಪತ್ರಿಕೆಯಲ್ಲಿ ಅಷ್ಟೇ ನೋಡಿದೆ. ನಾನು ಅವರು ಬಂದಾಗ ಅವರು ಏನು ವಿಷಯಕ್ಕೆ ಅದು ಹೇಳಿದಾರೋ ನಾನು ಕೇಳ್ತೇನೆ. ಈಗ ಏನಂತಂದರೆ ಎಕ್ಸ್ಟ್ರೀಮಾಗಿ ಯಾರಾದರೂ ಒಂದು ಸಾರಿ ಮಾತಾಡಿದಾಗ ಈ ಥರದ ಅಪಸ್ವರಗಳು ಬರ್ತಕ್ಕಂಥದ್ದು ಸಹಜ. ಅಲ್ಲ, ನಿಮ್ಮ ಪಕ್ಷದ ಫೈರ್ ಬ್ರ್ಯಾಂಡ್ ಅಂತ ಹೆಸರು ಪಡೆದಂಥವ್ರು ಅನಂತಕುಮಾರ್ ಅವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅಂದರೆ ಹೊಂದಾಣಿಕೆ ಇಲ್ಲ, ಸರಿ ಇಲ್ಲ. ಯಾಕೋ ಇತ್ತೀಚೆಗೆ ಆ ಫೈರ್ ಅನ್ನೋದೇನೆ ಒಂದು ಸ್ವಲ್ಪ ಕೆಟ್ಟ ಪದ ಆಗ್ತಾ ಇದೆ. ಫೈರ್ ಅಂದರೆ ಬೆಂಕಿ ಅಲ್ವಾ? ಈ ಬೆಂಕಿ ಹಚ್ಚೋದು ನಮಗೂ ಬೇಕಾಗಿತ್ತು, ನಮಗೇನು ಬೇಕಾಗಿಲ್ಲ. ಅದರಿಂದಾಗಿ ಅವೆಲ್ಲ ಬೇಡ. ಯಾರೇ ಆಗಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟ ಪದಗಳನ್ನು ಬಳಕೆ ಮಾಡೋದು ಬೇಕಾಗಿಲ್ಲ. ಎಲ್ಲರನ್ನೂ ಗೌರವಿಸೋಣ ಅಷ್ಟೇ. ತಾವು ಕೂಡ ವಿಜೇಂದ್ರ ಅವರು ಸಪೋರ್ಟ್ ಕೊಡ್ತಾ ಇದ್ದೀರಾ ವಕ್ಫ್ ಹೋರಾಟದಲ್ಲಿ ಯತ್ನಾಳ್ ಅವರನ್ನ ಕಡೆಗೆ? ವಿಜೇಂದ್ರ ಅವರು ಯಾರು? ರಾಜ್ಯಾಧ್ಯಕ್ಷರು. ನನ್ನ ಪಕ್ಷ ಅಂದರೆ ಅಧ್ಯಕ್ಷರ ಆದೇಶಗಳು ಬಂದಾಗ ಮಾತ್ರನೇ ನಾವು. ಅಂದಮೇಲೆ ನಾನು ಯತ್ನಾಳ್ ಅವರನ್ನು ಕಡೆಗಣಿಸಿಲ್ಲ. ವಿಜಯಪುರದಲ್ಲಾದಾಗ ನಾನೇ ಹೋಗಿ ಅವರ ಚಳವಳಿಯಲ್ಲಿ ಭಾಗವಹಿಸಿ ಬಂದಿದ್ದೇನೆ.
ಟೂರ್ ಮಾಡಿ ಬಂದಿದ್ದೇನೆ, ಅವರನ್ನು ಭೇಟಿ ಮಾಡಿ ಬಂದಿದ್ದೇನೆ. ಅವರು ಕೂಡ ಗೌರವಾನ್ವಿತರೇ, ನಮ್ಮ ಪಕ್ಷದ ನಾಯಕರೇ. ಆದರೆ ಅಧ್ಯಕ್ಷರ ಆದೇಶವೇ ಪಕ್ಷದ ಆದೇಶ ಹೊರತು ಬೇರೆಯವರ ಆದೇಶಗಳು ಪಕ್ಷದ ಆದೇಶ ಆಗೋದಿಲ್ಲ. ನಾಳೆ ದಿವಸ ಮಾನ್ಯ ಯತ್ನಾಳ್ ಅವರನ್ನೇ ಹೈಕಮಾಂಡ್ ಏನಾದರೂ ಅಧ್ಯಕ್ಷರು ಅಂತ ಏನಾದರೂ ಮಾಡಿಬಿಟ್ರೆ ಅವತ್ತು ನಾನು ವಿರೋಧ ಮಾಡ್ತೀನ? ಅಧ್ಯಕ್ಷರು ನಿಮ್ಮ ತೀರ್ಮಾನವೇ ನಮ್ಮ ಕೆಲಸ. ಹಾಗೆ ಇವತ್ತು ಆ ಸ್ಥಾನದಲ್ಲಿರೋರು ಯಾರು? ವಿಜೇಂದ್ರ ಅವರು. ಅವರೇ ನನ್ನ ಅಧ್ಯಕ್ಷರು, ಅವರ ತೀರ್ಮಾನವೇ ನನಗೆ ಮುಖ್ಯ. ಅಷ್ಟು ಬಿಟ್ಟರೆ ಇವ್ರಿಗೆ ಸಪೋರ್ಟು ಅವ್ರನ್ನ ವಿರೋಧ ಎರಡೂ ನಾನು ಯಾವತ್ತೂ ಮಾಡೋದಿಲ್ಲ. ಹೈಕಮಾಂಡ್ ಏನು ಹೇಳ್ತದೆ, ನಾನು ಬಹಳ ಸಾರಿ ಹೇಳಿದ್ದೀನಿ, ಇವು ಎಷ್ಟೇ ಗುಂಪುಗಳಿರ್ಬೋದು, ನನಗೆ ಅದರ ಪ್ರಶ್ನೆ ಇಲ್ಲ. ಆ ಗುಂಪುಗಳನ್ನು ಹೈಕಮಾಂಡ್ ನೋಡ್ಕೊಳ್ತದೆ. ನಾನು ಪಕ್ಷದ ಗೆರೆ ಬಿಟ್ಟು ದಾಟುವವನಲ್ಲ. ಪಕ್ಷ ಏನು ಹೇಳ್ತದೋ ಅದನ್ನೇ ಮಾಡೋದು. ಬಲಿಷ್ಠವಾದ ವಿರೋಧ ಪಕ್ಷ ರಾಜ್ಯದಲ್ಲಿ ಇದೆ, ಇಲ್ಲ ಅಂತ ನಾನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ದ ಮೇಲೆ ನಾವು ಕೆಲಸ ಮಾಡ್ತಾನೆ ಇಲ್ಲ ಅಂತ ಅರ್ಥ ಆಗಿಬಿಡ್ತು ನೀವು ಹೇಳೋದು. ನಾವು ಕಾರ್ಯೋನ್ಮುಖರಿದ್ದೇವೆ, ಯಾವುದೇ ವಿಚಾರಗಳಲ್ಲಿ ನಮ್ಮದು ಕಾಂಪ್ರಮೈಸ್ ಇಲ್ಲ, ಬಿಟ್ಕೊಡೋದಿಲ್ಲ, ಕೆಲಸ ಮಾಡ್ತಿದ್ದೇವೆ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಇವೆ, ಅವುಗಳನ್ನು ಪರಿಹಾರ ಮಾಡಿಕೊಂಡು ಸಂಘಟಿತ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಏನು ತೊಂದರೆ ಇಲ್ಲ. ಸಣ್ಣ ಪುಟ್ಟದಲ್ಲ ಸರ್, ಬಹಳ ದೊಡ್ಡ ಸಮಸ್ಯೆ, ಬೆಂಕಿ ಬಿದ್ದಷ್ಟು ಸಮಸ್ಯೆ ಇದೆ. ಅದು ಹೇಳ್ಬಿಟ್ಟೆ ಸರ್, ಅದು ಬೆಂಕಿ ಅನ್ನೋ ಹೊರಡೇ ಬಿಟ್ಬಿಡ್ಬೇಕು ನಾವು. ಹಚ್ಚುತ್ತವ್ರಲ್ಲ, ನಿಮ್ಮ ಪಾರ್ಟಿ ಒಳಗಡೆ ಹಚ್ಕೊಂಡು ಎಲ್ಲ ಕಡೆ ಓಡಾಡ್ತಾವ್ರೆ, ನೀವು ಮಾತ್ರ ಅದು ಬಹಳ ಸಣ್ಣ ಸಮಸ್ಯೆ ಅಂತೇಳಿ ಒಂದು ಹೈಕಮಾಂಡ್ ಅಲ್ಲ, ಹೈಕಮಾಂಡ್ ಈಗ ಪೆಟ್ರೋಲ್ ಬಂಕಲ್ಲಿ ಇಟ್ಟಿರ್ತಾರಲ್ಲ ಗ್ಯಾಸ್, ಅದನ್ನು ಹಿಡ್ಕೊಂಡು ಓಡಾಡ್ತಾವ್ರೆ, ಎಲ್ಲ ಬೆಂಕಿ ಆರಿಸ್ಬಿಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.